ಇಂದು ವೇದ ಗ್ರಂಥ ಹೇಳುವ ಒಂದು ಮುಖ್ಯ ವಿಷಯವನ್ನು ನೋಡೋಣ. ಅದುವೇ ಪಾಪ. ಈ ಪಾಪದ ಬಗ್ಗೆ ವೇದ ಗ್ರಂಥ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ಅದು ಮನುಷ್ಯನಿಗೆ ಹಾನಿಕರ, ಅದು ದುಷ್ಟತನ, ಮನುಷ್ಯನ ಬದುಕಿನ ಎಲ್ಲ ನಷ್ಟಗಳಿಗೂ ಅದೇ ಅಡಿಪಾಯ. ನೋಡಿ, ಅದು ಮನುಷ್ಯನ ವಿಚಾರ, ಜೀವನ, ಕುಟುಂಬಗಳನ್ನೇ ನಾಶ ಮಾಡುತ್ತದೆ. ಯುವಕರ ಭವಿಷ್ಯ ಕೆಡಿಸುತ್ತದೆ, ಎಲ್ಲವನ್ನೂ ಹಾಳು ಮಾಡುತ್ತದೆ. ಅದು ಕ್ಯಾನ್ಸರ್ನಂತೆ ಹರಡುತ್ತದೆ. ಅದು ದೇಹದೊಳಗಿದ್ದಾಗ ನೋಡಿ, ಅದು ಆರೋಗ್ಯವನ್ನ ಉಳಿಸುವುದೇ ಇಲ್ಲ. ಆಗ ವೇದ ಗ್ರಂಥ ಹೇಳುತ್ತದೆ, ಯೇಸು ಒಬ್ಬ ಪರಿಹಾರಕನಂತೆ ಸಹಾಯ ಹಸ್ತ ಚಾಚಲು ಬಂದರು. ಪಾಪವು ಯಾರನ್ನು ಹಾಳು ಮಾಡಿ, ಅವಮಾನಿಸಿ, ಏನೂ ಇಲ್ಲದಂತೆ ಮಾಡಲು ನೋಡುತ್ತದೆಯೋ ಅಂತಹವರಿಗೆ ಸಹಾಯ ಮಾಡಲು ಯೇಸು ಬರ್ತಾರೆ ನೋಡಿ. ಆಗ ಯೇಸುವಿನ ಉದ್ದೇಶ ಮನುಷ್ಯ ಹಾಳಾಗಬಾರ್ದು, ಸೋಲಬಾರ್ದು ಎಂಬುದು. ಅವಮಾನ ಪಡಬಾರ್ದು, ವೇದನೆ ಪಡಬಾರ್ದು, ಕಣ್ಣೀರು ಹಾಕಬಾರ್ದು. ಆಗ ಯೇಸು ಮಾಡುವ ಸಹಾಯವೇನೆಂದರೆ, ಪಾಪವನ್ನು ಹೇಗೆ ಜಯಿಸಿ ವಿಜಯಶಾಲಿಯಾಗಿ ದೃಢವಾಗಿ ಬದುಕುವುದು ಎಂಬುದಕ್ಕೆ ನಮಗೆ ನೆರವಾಗುತ್ತಾರೆ. ಅದಕ್ಕಾಗಿಯೇ ನೋಡಿ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬರುತ್ತಾನೆ. ಎಲ್ಲವೂ ಕೊಳೆತು ಹೋಗಿದೆ, ಶರೀರವೆಲ್ಲ ಕೊಳೆತು ಪಾಳೆಯದ ಹೊರಗೆ, ಊರಿನ ಹೊರಗೆ ಇದ್ದಾನೆ. ಯೇಸುವಿನ ಬಳಿ ಬಂದು, ನನ್ನನ್ನು ಮುಟ್ಟುವಿರಾ ಎಂದು ಕೇಳುತ್ತಾನೆ. ಅವರು ತಕ್ಷಣವೇ, ನನ್ನ ಚಿತ್ತವಿದು, ನಿನ್ನನ್ನು ಶುದ್ಧೀಕರಿಸುವೆ ಎಂದು ಮುಟ್ಟಿ ಶುದ್ಧೀಕರಿಸುತ್ತಾರೆ. ಅವನು ಗುಣ ಹೊಂದುತ್ತಾನೆ. ಆ ಸ್ಥಳದ ವಾತಾವರಣವೇ ಬದಲಾಗುತ್ತದೆ ನೋಡಿ. ಮನುಷ್ಯರು ಮಾತ್ರವಲ್ಲ, ಪರಿಸರವೂ ಬದಲಾಗ್ತದೆ. ಬಹುಶಃ ಈ ಮುಂಜಾನೆ ಕರ್ತನು ನಿಮ್ಮನ್ನು ಮುಟ್ಟಬಲ್ಲನು. ನೀವು ಹೇಗಿದ್ದರೂ ಆತ ನಿಮ್ಮನ್ನು ಮುಟ್ಟುತ್ತಾನೆ. ಆ ಪಾಪದ ಹಾನಿ ಮತ್ತು ದುರ್ಬಲತೆಯಿಂದ ನಿಮ್ಮನ್ನು ಹೊರತರಲು ಸಹಾಯ ಮಾಡ್ತಾರೆ. ಅದೇ ಆ ಸಹಾಯ ಮಾಡ್ಲಿಕ್ಕಾಗೇ ಯೇಸು ಇರೋದು. ಅದನ್ನು ನಂಬೋಣ. ಮತ್ತೆ ದೇವರ ಸ್ವರೂಪಕ್ಕೆ ಬನ್ನಿ, ವಿಜಯಿ ಜೀವನ ನಡೆಸಿ.